ಇದು ಕುಂದುಕೊರತೆ ನಮ್ಮದು ರೈತರದ್ದು ತುಂಬ ಇವ್ರದ್ದು ಬೇಲೂರು ವಾಸ ಇದ್ದಾರೆ ಅದು ಪ್ರತಿಭಟನೆ 2 ಸರಿ ನಡೆದಿದೆ. ಪ್ರತಿಭಟನೆ ಬಂದಿದ್ದಲ್ಲಿ ವಾಸ ಇದ್ದಾರೆ ಎಲ್ಲ ಆಗ್ತಿತ್ತು. ಅದು ಯಾರೋ ನಮಗಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಅದಕ್ಕೆ ಬರುತ್ತೆ ಬೇರೆ ಏನು ಮಂಜೂರು ಮಾಡಿದ್ದಾರೆ ಯಾರು ಬೇರೆ ಕಡೆ ಕೊಡೋದು ಮನೆ ಕೊಡಿ. 30-40 ವರ್ಷದಿಂದ ವಾಸ ಇದ್ದಾರೆ. ಹೆಸರು ಬಾಬು, ರೈತ ಸಂಘ ಜಿಲ್ಲಾಧ್ಯಕ್ಷ ಬಾಬು ಅಂತ ಹಾಸನ. ಇವತ್ತೇನು 2007ರಲ್ಲಿ ಅವ್ರನ್ನ ಬೀರ್ನಳ್ಳಿ ಕೆರೆಯವ್ರನ್ನ ಮನೆ ಆಶ್ರಯ ಯೋಜನೆಯನ್ನು ಕೊಟ್ಟು ಅಲ್ಲಿಂದ ಕೃಷ್ಣನಗರ ಅನ್ನೋದು ಯಾವೊಬ್ಬರೂ ವಾಸ ಇರಲಿಲ್ಲ. ಅಂಥ ಜಾಗದಲ್ಲಿ ಇವರು ವಾಸ ಹೋಗಿ ಎಲ್ಲ ಇದ್ದಾಗ ಅದೇನೋ ರೈತರು ತೊಂದರೆ ಬಂತು ಅಂತ ಅಲ್ಲಿಂದನೂ ಖಾಲಿ ಮಾಡಿಸಿ ಅಲ್ಲಿಂದ ಇಲ್ಲಿಗೆ ಕಳಿಸೋದು, ಇಲ್ಲಿಂದ ಇದು ಮಾಡಿ ಬಡವರಿಗೆ ಎಕ್ಕಡಿಗೂ ಇಲ್ಲಂಗೆ ಆಗಿದೆ. 72 ಜನ ಮನೇನು ಪಾಪ ಬೀದಿ ಪಾಲೆಲ್ಲ ಆಗಿದ್ದಾರೆ. ಆಮೇಲೆ ಇದೇ ಬಂಟೇನಹಳ್ಳಿ ಅಂತ ಇದೆ ಬೇಲೂರು ತಾಲೂಕಲ್ಲಿ. ಅಲ್ಲಿ 30 ವರ್ಷ 40 ವರ್ಷದಿಂದನೂ ವಾಸ ಇದ್ದರು ಜನಗಳು. ಯಾರಿಗೆ ಮಿಲ್ಟ್ರಿ ಅವ್ನಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಜಮೀನು ಆಗಿಬಿಟ್ಟಿದೆ ಅವ್ರಿಗೆ ಬಿಟ್ಕೊಡಿ ಅಂದರೆ ಪಾಪ ಅಲ್ಲಿ ಎಲ್ಲ ತೀರಾ ಬಡ ಜನಗಳು, ಎಲ್ಲ ಜಾತಿ ಜನಗಳಲ್ಲೂ ಜೀವನ ಮಾಡ್ಕೊಂಡಲ್ಲಿ ವಾಸ ಮಾಡ್ತಿರೋ ಜನಗಳನ್ನು ಇವತ್ತಿನ ತನಕ ಅಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ. ಆಮೇಲೆ ಬಂದು ಅದು ಏನು ನಾವು ಅವ್ರಿಗೆ ಏನು ಮಂಜೂರು ಮಾಡಿದ್ರೋ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಅವ್ರನ್ನ ಬೇರೆ ಜಾಗನ ಕೊಟ್ಟು ಈ ಬಡವ್ರನ್ನ ಆ ಮನೆನ ಕೊಟ್ಟು ಅವ್ರನ್ನ ವಾಸ ಮಾಡೋಕ್ಕಂತ ಕೆಲಸ ಮಾಡಿಕೊಡ್ಬೇಕಂತ ಇದೆ. ಆಮೇಲೆ ಹಲವಾರು ಸರ್ವೇದು ಪ್ರಾಬ್ಲಮ್ ಇದೆ ಜಮೀನುಗಳದು. ಅದು ಜಿಲ್ಲಾಧಿಕಾರಿ ಅವರನ್ನು ಒಂದ್ಸರಿ ಭೇಟಿಯಾಗಿ ಮಾತಾಡಿ ಅಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ಕೊಡಲಿ ಚಂದ್ರಶೇಖರ್ ಅವರು ಮೊನ್ನೆ ಬೆಂಗಳೂರಲ್ಲೂ ಮುಖ್ಯಮಂತ್ರಿ ಹತ್ರನೂ ಮಾತಾಡಿದ್ದಾರೆ. ಇಲ್ಲಿಗೆ ಒಂದ್ಸರಿ ಜಿಲ್ಲಾಧಿಕಾರಿ ಅವ್ರ ಹತ್ರ ಲೋಕಲಲ್ಲಿ ಮಾತಾಡಿ ಅಲ್ಲಿ ಏನು ಅಂತ ತಿಳಿಸಿ ಅಂತ ಹೇಳಿದರೆ ಆ ವಿಚಾರಕ್ಕೆ ಬಂದು ಇವತ್ತು ಬಡವರು ಬಂದಿದ್ದಾರೆ, ಮಕ್ಕಳು ಸಮೇತ ಕರ್ಕೊಬಂದವ್ರೆ. ಅವ್ರು ನಮ್ಮ ಒಂದು ದಾರಿ ಆಗಬೇಕು ಅನ್ನೋಕ್ಕೋಸ್ಕರಗೆ ಅವ್ರಿಗೆ ಜೀವನಕ್ಕೋಸ್ಕರ ಏನು ಜಾಸ್ತಿ ಏನೂ ಕೇಳ್ತಾಯಿಲ್ಲ. 30-20ರಲ್ಲಿ ಸೈಟಲ್ಲಿ ವಾಸ ಮಾಡ್ತಾವ್ರೆ. ಅವ್ನು ಯಾರೋ ನಮಗಾಗ್ಬಿಟ್ಟಿದೆ ಜಮೀನು ಅಂತ ಹೇಳ್ಬಿಟ್ಟು JCB ತಂದು ಗಲಾಟೆ ಮಾಡೋದು, ಹೊಡಿಯೋದು, ಆ ಜನಗಳನ್ನು ಎದುರಿಸೋದು ಈ ಕೆಲಸ ನಡೀತೈತೆ. ಬೇಲೂರು ತಾಲೂಕು ಬೆಂಟನಹಳ್ಳಿ ಅಂತ ಐತೆ, ಅವ್ರಿಗೂ ವಾಸ ಆಗಬೇಕು. ಬೀರ್ನಹಳ್ಳಿ ಕೆರೆಯಿಂದ ಏನು ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ರು ಅವ್ರನ್ನ ಕೂಡಲೇ ಏನಾರು ಇಲ್ಲಿ ವಾಸ ಮಾಡೋಕ್ಕೆ ಅವ್ರಿಗೆ ಈ ಸರ್ಕಾರದಲ್ಲಿ ಏನಾರು ಕೊಟ್ಟಿಲ್ಲ ಅಂದರೆ ಅನಿರ್ದಿಷ್ಟ ಕಾಲ ಧರಣಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಜನಗಳನ್ನು ವಾಸ ಇರ್ತೀವಿ.